Hello everyone, welcome to Sanmargaha classes. Let's see question number 18 of the chapter crop production and management. What is harvesting? ಹಾಗಿದ್ರೆ ಹಾರ್ವೆಸ್ಟಿಂಗ್ ಅಂದ್ರೆ ಏನು? ಈಗ ಪ್ರಿಪರೇಷನ್ ಆಫ್ ಸಾಯಿಲ್ ಆಯ್ತು, ದೆನ್ ಸೋಯಿಂಗ್ ಆಯ್ತು, ಬೀಜವನ್ನ ಮಣ್ಣಲ್ಲಿ ಹಾಕಿ ಜರ್ಮಿನೇಟ್ ಆಗಾಯ್ತು, ಮ್ಯಾನ್ಯೂರ್ ಅನ್ನ ಆಡ್ ಮಾಡಾಯ್ತು, ಇರಿಗೇಷನ್ ಆಯ್ತು, ವಾಟರ್ ಸಪ್ಲೈ ಅನ್ನ ಮಾಡಿದ್ದಾಯ್ತು ಅಲ್ವಾ? ಅದಾದ್ಮೇಲೆ ಬೆಳೆ ಎಲ್ಲ ಬೆಳೆದಿದೆ. ನಾವು ದ ಪ್ರೊಸೆಸ್ ಇಸ್ ಹಾರ್ವೆಸ್ಟಿಂಗ್. ಹಾಗಿದ್ರೆ ಹಾರ್ವೆಸ್ಟಿಂಗ್ ಅಂದ್ರೆ ಏನು? ಇಟ್ಸ್ ನಥಿಂಗ್ ಬಟ್ ಕಟಿಂಗ್ ಆಫ್ ಕ್ರಾಪ್ಸ್ when they are fully grown and mature and ready. The farmers cut them using maybe sickle or maybe using combine harvester machine. This is called harvesting. ಅಲ್ವಾ? ಅದು ಬೆಳೆ ಫುಲ್ ಆಗಿ ಬೆಳೆದ ಮೇಲೆ ಕಟ್ ಮಾಡೋದನ್ನ ನೋಡಿರ್ತೀರಿ ಅಲ್ವಾ? ಈ ರೀತಿ ರೈತರನ್ನ ಕಟ್ ಮಾಡಿರ್ತಾರೆ, ಅದನ್ನೇ ಹಾರ್ವೆಸ್ಟಿಂಗ್ ಅಂತ ಕರೀತಾರೆ. ಸೊ ವಾಟ್ ಆರ್ ದ ಪ್ರೊಸೆಸ್ ಆಫ್ ಕಟಿಂಗ್ ಅಂಡ್ ಗ್ಯಾದರಿಂಗ್ mature crops from the field? Harvesting is nothing but retaking question number 18. Retaking question number 18. Hello everyone, welcome to Sanmargaha classes. Let us see question number 18 of the chapter crop production and management. What is harvesting? ಈಗ ಪ್ರಿಪರೇಷನ್ ಆಫ್ ಸಾಯಿಲ್ ಮಾಡಿ ಆಯ್ತು, ಸೋಯಿಂಗ್ ಮಾಡಿ ಆಯ್ತು, ಅಂದ್ರೆ ಸೀಡ್ಸ್ ಅನ್ನ ಸಾಯಿಲ್ ಅಲ್ಲಿ ಹಾಕಿ ಅದು ಜರ್ಮಿನೇಟ್ ಆಗಿ ಓಕೆ ಹೊಸ ಪ್ಲಾಂಟ್ ಬರುತ್ತೆ ಅಲ್ವಾ? ಮಧ್ಯದಲ್ಲಿ ನಾವು ಮ್ಯಾನ್ಯೂರ್ ಅನ್ನ ಆಡ್ ಮಾಡಿರ್ತೀವಿ, ಇರಿಗೇಷನ್ ವಾಟರ್ ಅನ್ನ ಸಪ್ಲೈ ಮಾಡಿರ್ತೀವಿ, ಅದಾದ್ಮೇಲೆ ಬೆಳೆ ಬೆಳೆಯುತ್ತೆ. ನಾವು ದ ಪ್ರೊಸೆಸ್ ಇಸ್ ಹಾರ್ವೆಸ್ಟಿಂಗ್. ಹಾಗಿದ್ರೆ ಹಾರ್ವೆಸ್ಟಿಂಗ್ ಅಂದ್ರೆ ಏನು? ಹಾರ್ವೆಸ್ಟಿಂಗ್ ಇಸ್ ನಥಿಂಗ್ ಬಟ್ ವೆನ್ ಅ ಕ್ರಾಪ್ಸ್ ಬಿಕಮ್ fully grown or mature and ready. Farmers cut them using maybe sickle, ನೋಡಿ ಸಿಕ್ಕಲ್, ಯೂಸಿಂಗ್ ಸಿಕ್ಕಲ್ ಆರ್ ಕಂಬೈನ್ ಹಾರ್ವೆಸ್ಟರ್ ಮಷೀನ್. ಈ ರೀತಿ ಅದನ್ನ ಏನಂತ ಕರಿತೀವಿ? ಹಾರ್ವೆಸ್ಟಿಂಗ್. ಸಿಕ್ಕಲ್ ಅನ್ನ ಯೂಸ್ ಮಾಡ್ಕೊಂಡಿರ್ಬೋದು, ಕಂಬೈನ್ ಹಾರ್ವೆಸ್ಟಿಂಗ್ ಮಷೀನ್ ಅನ್ನ ಯೂಸ್ ಮಾಡ್ಕೊಂಡಿರ್ಬೋದು. ಆ ಬೆಳೆಯನ್ನ ಕಟ್ ಮಾಡೋ ಪ್ರೊಸೆಸ್ ಏನಿದೆ ಅದನ್ನ ಹಾರ್ವೆಸ್ಟಿಂಗ್ ಅಂತ ಕರೆದಿರ್ತಾರೆ. ಸೊ ಹಾರ್ವೆಸ್ಟಿಂಗ್ ಈಸ್ the process of cutting and gathering mature crops from the field is called harvesting. The process of
ಕಟ್ಟಿಂಗ್ ಅಂಡ್ ಗ್ಯಾದರಿಂಗ್ ಮ್ಯಾಚೂರ್ ಕ್ರಾಪ್ಸ್ ಫ್ರಮ್ ದ ಫೀಲ್ಡ್. ಮ್ಯಾಚೂರ್ ಆಗಿರೋ ಕ್ರಾಪ್ಸ್ ನ ಕಟ್ ಮಾಡಿ ಗ್ಯಾದರ್ ಮಾಡಿ ಮಾಡೋದನ್ನ ಏನಂತ ಕರಿತೀವಿ? ಹಾರ್ವೆಸ್ಟಿಂಗ್ ಅಂತ ಕರೆದಿರ್ತೀವಿ. ಥ್ಯಾಂಕ್ ಯು.